ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದ ಹೆಮ್ಮೆಯ ನಂದಿನಿ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಕಾರಣ ಏನು ಕೇಳಿದ್ರೆ, ನಂದಿನಿಯ MD ಆಗಿದ್ದಂತಹ MK ಜಗದೀಶ್ ಅವರನ್ನ ಸರ್ಕಾರ ಹೇಳದೆ ಕೇಳದೆ ಎತ್ತಂಗಡಿ ಮಾಡಿದೆ. ಅವರಿಗೆ ಯಾವುದೇ ಜಾಗವನ್ನು ತೋರಿಸದೆ, ಅಂದ್ರೆ ಇನ್ನೊಂದು ಹುದ್ದೆಯನ್ನು ತೋರಿಸದೆ ಅವರನ್ನು ವರ್ಗಾವಣೆ ಮಾಡಿದೆ. ಆ ಸ್ಥಾನಕ್ಕೆ ಮತ್ತೊಬ್ಬರನ್ನ ತಂದು ನೇಮಕ ಮಾಡಿದೆ. ಇದಾಗ್ತಿದ್ದ ಹಾಗೆ ಬಿಜೆಪಿ ಏನು ಆರೋಪ ಮಾಡ್ತಾ ಇದೆ, ಜಗದೀಶ್ ಅವರು ನಂದಿನಿಯಲ್ಲಿ ಇಡ್ಲಿ ದೋಸೆ ಹಿಟ್ಟನ್ನು ಪರಿಚಯಿಸೋದಕ್ಕೆ ಹೊರಟಿದ್ರು. ಅಂದ್ರೆ ಹೊಸದಾಗಿ ಇಡ್ಲಿ ದೋಸೆ ಹಿಟ್ಟನ್ನ ತಯಾರು ಮಾಡಿ ಮಾರುಕಟ್ಟೆಗೆ ತರೋದಕ್ಕೆ ಹೊರಟಿದ್ರು. ಆದ್ರೆ ಇದನ್ನ ತಡೆಯುವಂತಹ ಉದ್ದೇಶ ಸರ್ಕಾರಕ್ಕಿತ್ತು. ಯಾಕೆಂದ್ರೆ ಕೇರಳದ ಒಂದು ಕಂಪನಿ ಬೆಂಗಳೂರಿನಲ್ಲಿ ಪಾರುಪತ್ಯ ಮಾಡ್ತಾ ಇದೆ. ಕಂಪ್ಲೀಟ್ ಹಿಡಿತ ಕೇರಳದ ಕಂಪನಿಗಿದೆ. ಒಂದು ವೇಳೆ ನಂದಿನಿ ಪ್ರಾಡಕ್ಟ್ ಬಂದಿದ್ದೆ ಆದ್ರೆ ಕೇರಳದ ಕಂಪನಿಗೆ ನಷ್ಟ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಆ ಲಾಭಿಗೆ ಮಣಿದಿದೆ. ಇದೇ ಉದ್ದೇಶದಿಂದ ಜಗದೀಶ್ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಏನಾಗ್ತಾ ಇದೆ? ಯಾವುದು ಆ ಕೇರಳದ ಕಂಪನಿ? ನಿಜವಾಗ್ಲೂ ಸರ್ಕಾರ ಕೇರಳದ ಲಾಭಿಗೆ ಮಣಿದಿದೆಯಾ? ಈ ದೋಸೆ ಹಿಟ್ಟಿನ ವಿವಾದ ಏನು? ನಂದಿನಿ ಹೊಸದಾಗಿ ಆ ದೋಸೆ ಹಿಟ್ಟನ್ನು ಪರಿಚಯಿಸೋದಕ್ಕೆ ಯಾಕೆ ಹೊರಟಿತ್ತು? ಅದನ್ನ ಸರ್ಕಾರ ಯಾವ ಕಾರಣವನ್ನು ಕೊಟ್ಟು ತಡೆ ಹಿಡಿದಿದೆ? ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಾಜ್ಯದಲ್ಲಿ ನಂದಿನಿ ವಿಚಾರ ಬಂದ್ರೆ ಇಡೀ ರಾಜ್ಯ ಒಂದು ಭಾವನಾತ್ಮಕ ರೀತಿಯಲ್ಲಿ ಅದನ್ನು ವ್ಯವಹರಿಸುತ್ತೆ. ಯಾಕೆಂದ್ರೆ ನಂದಿನಿ ನಮ್ಮ ಕರ್ನಾಟಕದ ಹೆಮ್ಮೆ. ಇವತ್ತು ಇಡೀ ದೇಶದಲ್ಲಿ ನಂಬರ್ 1 ಪ್ರಾಡಕ್ಟ್ ಯಾವುದು ಕೇಳಿದ್ರೆ ಅದು ಅಮೂಲ್. ಅವರು ಇಡೀ ದೇಶವನ್ನು ವ್ಯಾಪಿಸಿದ್ದಾರೆ. ಕಾರಣ ಏನು ಅಂತಂದ್ರೆ, ಅವರೇ ಮೊದಲಿಗೆ ಬಂದಿದ್ದು. ಗುಜರಾತ್ನಲ್ಲಿ ಹಾಲಿನ ಕ್ರಾಂತಿ ಆರಂಭ ಆಗುತ್ತೆ. ಇದೆಲ್ಲದರ ಅಡ್ವಾಂಟೇಜ್ ಅಮೂಲ್ಗೆ ಸಿಗುತ್ತೆ. ಅದಾದ ನಂತರ ಅದಕ್ಕೆ ಟಕ್ಕರ್ ಕೊಡುವ ರೀತಿಯಲ್ಲಿ ಬೆಳೆದು ಬರ್ತಾ ಇರುವಂತಹ ಕಂಪನಿಯೇ ನಂದಿನಿ. ನಂದಿನಿ ಇವತ್ತು ಅಮೂಲ್ ಯಾವ ರೀತಿಯಾಗಿ ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಮಾರುಕಟ್ಟೆಗೆ ತರ್ತಾ ಇದೆಯೋ ಅದೇ ವೇಗದಲ್ಲಿ ನಂದಿನಿ ಕೂಡ ತರ್ತಾ ಇದೆ. ಅಮೂಲ್ನ ಪ್ರಾಡಕ್ಟ್ ನ ಕ್ವಾಲಿಟಿಗೆ ಸರಿಯಾಗಿ ಅಷ್ಟೇ ಗುಣಮಟ್ಟ, ಕೆಲವು ವಿಚಾರದಲ್ಲಿ ಅದಕ್ಕಿಂತಲೂ ಹೆಚ್ಚು ಗುಣಮಟ್ಟದ ಪ್ರಾಡಕ್ಟ್ ಗಳನ್ನ ನಂದಿನಿ ಕೂಡ ಪರಿಚಯಿಸಿದೆ. ಮಾರುಕಟ್ಟೆಯಲ್ಲಿ ತುಂಬಾ ಪ್ರಖ್ಯಾತಿಯನ್ನು ಗಳಿಸ್ತಾ ಇದೆ. ಕರ್ನಾಟಕದಿಂದ ದೆಹಲಿವರೆಗೂ ನಂದಿನಿಯ ಖ್ಯಾತಿ ಹಬ್ಬುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಂದಿನಿ ತನ್ನ ಪ್ರಾಡಕ್ಟ್ ಗಳನ್ನು ಹೆಚ್ಚು ಮಾಡ್ತಾ ಇದೆ. ನಂದಿನಿ ಕೇವಲ ಹಾಲನ್ನ ಮಾತ್ರ ಮಾರೋದಿಲ್ಲ. ಹಾಲಿನ ಜೊತೆಗೆ ಉಪ ಉತ್ಪನ್ನಗಳಾದಂತಹ ಬೆಣ್ಣೆ, ಮೊಸರು, ತುಪ್ಪ, ಪೇಡ, ಮೈಸೂರು ಪಾಕ, ಚೀಸು, ಪನ್ನೀರು, ಬಾದಾಮ್ ಮಿಲ್ಕು, ಎಮ್ಮೆ ಹಾಲು, ಬನ್ನು, ಬ್ರೆಡ್ಡು, ಐಸ್ ಕ್ರೀಮು, ಹೀಗೆ ಅನೇಕ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯ ಮಾಡಿದೆ. ಇದರಲ್ಲಿ ಯಾವುದರಲ್ಲೂ ನಂದಿನಿ ಫೇಲ್ಯೂರ್ ಆಗಿಲ್ಲ. ಎಲ್ಲವೂ ಕೂಡ ಅಷ್ಟೇ ಗುಣಮಟ್ಟವನ್ನು ಕಾಯ್ದುಕೊಂಡಿದೆ. ನಾವೆಲ್ಲರೂ ನಂದಿನಿ ಅಂತ ನೋಡಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡದೆ ತೆಗೆದುಕೊಳ್ತೀವಿ. ಅದೇ ಬೇರೆ ಯಾವುದೋ ಬ್ರ್ಯಾಂಡ್ನ ಬ್ರೆಡ್ ಇರಬಹುದು, ಬನ್ ಇರಬಹುದು, ಚೀಸ್ ಇರಬಹುದು, ತೆಗೆದುಕೊಳ್ಬೇಕಾದ್ರೆ 100 ಬಾರಿ ಯೋಚಿಸ್ತೀವಿ. ಆದರೆ ನಂದಿನಿ ಅನ್ನುವಂಥ ಹೆಸರು ಕಾಣ್ತಿದ್ದಂತೆ ಅದೇನೋ ನಂಬಿಕೆ. ಯಾಕೆಂದ್ರೆ ಕನ್ನಡಿಗರಿಗೆ ನಂದಿನಿಯ ಮೇಲೆ ಅಷ್ಟೊಂದು ವಿಶ್ವಾಸ ಇದೆ. ಇಂತಹ ಸಂದರ್ಭದಲ್ಲಿ ಈ ಹಿಂದೆ ನಂದಿನಿಯ MD ಆಗಿದ್ದಂತಹ ಜಗದೀಶ್ ಅವರು ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ಪರಿಚಯಿಸೋದಕ್ಕೆ ಹೊರಟಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಇವತ್ತು ಬೆಂಗಳೂರಿನ ಜನ ಏನಾಗಿದ್ದಾರೆ, ಅವರಿಗೆ ತುಂಬಾ ಹೊತ್ತು ಅಡಿಗೆ ಮನೆಯಲ್ಲಿದ್ದು ಅಡಿಗೆ ಮಾಡೋದಕ್ಕೆ ಪುರ್ಸೊತ್ತಿರೋದಿಲ್ಲ. ಗಂಡನೂ ಕೆಲಸಕ್ಕೆ ಹೋಗ್ಬೇಕು, ಹೆಂಡತಿನೂ ಕೆಲಸಕ್ಕೆ ಹೋಗ್ಬೇಕು, ತುಂಬಾ ಬಿಸಿ ಲೈಫ್. ಹೀಗಾಗಿ ಇನ್ಸ್ಟೆಂಟ್ ಆಗಿ ಏನು ಅಡಿಗೆ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ರೆಡಿ ಟು ಈಟ್ ಅನ್ನುವ ಹಾಗೆ ಅವ್ರಿಗೆ ಇರಬೇಕು, ಅದೇ ರೀತಿಯಾಗಿ ಅವ್ರಿಗೆ ಸಿಗಬೇಕು. ಇತ್ತೀಚಿನ ದಿನಗಳಲ್ಲಿ ಜನ ಅತಿ ಹೆಚ್ಚು ಅವಲಂಬಿಸಿರುವಂತಹದ್ದು ದೋಸೆ ಮತ್ತು ಇಡ್ಲಿ ಹಿಟ್ಟಿಗೆ. ಮಾರ್ಕೆಟ್ ನಲ್ಲಿ ಸಿಗುತ್ತೆ, ತರ್ತಾರೆ, ಫ್ರಿಡ್ಜ್ ನಲ್ಲಿ ಇಟ್ಟಿರ್ತಾರೆ. ಬೆಳಗ್ಗೆ ದೋಸೆ ಹುಯ್ತಾರೆ, ಬೇಕಾದ್ರೆ ಎರಡನ್ನ ಬಾಕ್ಸಿಗೂ ಹಾಕೊಳ್ತಾರೆ, ಆಫೀಸಿಗೆ ಹೋಗ್ತಾರೆ. ಅಥವಾ ಇಡ್ಲಿ ಕೂಡ ಮಾಡಬಹುದು ಅದೇ ರೀತಿಯಾಗಿ. ಇಲ್ಲಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡುವಂತಹ ಕೆಲಸವೇ ಇಲ್ಲ, ಮಾರ್ಕೆಟ್ ನಲ್ಲಿ ರೆಡಿಯಾಗಿ ಸಿಗುತ್ತೆ. ತಂದ್ರಾಯ್ತು, ದೋಸೆ ಹುಯ್ದ್ರಾಯ್ತು. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲಿ ಇದು ತುಂಬಾ ಫೇಮಸ್ ಆಗಿದೆ. ಬೆಂಗಳೂರು ಮಾತ್ರ ಅಲ್ಲ, ದಕ್ಷಿಣ ಭಾರತದ ಅನೇಕ ಈ ಪ್ರಮುಖ ನಗರಗಳಲ್ಲಿ ಇದು ತುಂಬಾ ಫೇಮಸ್ ಆಗಿದೆ. ಜನ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಹೀಗಾಗಿ ನಂದಿನಿ MD ಆಗಿದ್ದಂತ ಜಗದೀಶ್ಗೆ ಏನ್ ಅನ್ಸುತ್ತೆ, ಇವತ್ತು ನಮ್ಮದೇ ನಂದಿನಿ ಬೂತ್ಗಳಿದಾವೆ. ಅಂದ್ರೆ ನಂದಿನಿ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡುವಂತಹ ಬೂತ್ಗಳೇನಿದಾವೆ ಅಲ್ಲಿ ಬೇರೆ ಬೇರೆ ಕಂಪನಿಯ ಇಡ್ಲಿ ದೋಸೆ ಹಿಟ್ಟನ್ನು ಮಾರಲಾಗ್ತಾ ಇದೆ. ಉದಾಹರಣೆಗೆ ID ಇದೆ, MTR ಇದೆ. ಇವರೆಲ್ಲರ ಪ್ರಾಡಕ್ಟ್ ಅನ್ನ ಅಲ್ಲಿ ಇಟ್ಟು ಮಾರಲಾಗ್ತಾ ಇದೆ. ನಾವ್ಯಾಕೆ ಅವ್ರಿಗೆ ಅವಕಾಶ ಕೊಡಬೇಕು? ನಮ್ಮ ಬ್ರ್ಯಾಂಡ್ ನಲ್ಲೇ ದೋಸೆ ಹಿಟ್ಟನ್ನು ತರೋಣ ಅಂತೇಳಿ ಅವ್ರು ಯೋಚನೆ ಮಾಡ್ತಾರೆ. ಇದಕ್ಕೆ ಸರ್ಕಾರದ ಒಪ್ಪಿಗೆಯೂ ಆಗುತ್ತೆ, ರೆಡಿ ಮಾಡೋದಕ್ಕೂ ಕೂಡ ಟೆಂಡರ್ ಕರೀತಾರೆ. ಮಿತ್ರರೇ, ಇದು ಎಷ್ಟು ದೊಡ್ಡ ಯೋಜನೆ ಅಂತಂದ್ರೆ, ವಾರ್ಷಿಕವಾಗಿ 1,09,000 kg ಇಡ್ಲಿ ಮತ್ತು ದೋಸೆ ಹಿಟ್ಟನ್ನು ಮಾರಾಟ ಮಾಡಬೇಕು. ಅಷ್ಟು ದೊಡ್ಡದಾಗಿ ಇದನ್ನು ರೂಪುಗೊಳಿಸಬೇಕು ಅಂತ ಈ ಹಿಂದಿನ ನಂದಿನಿ MD ಆದಂತಹ MK ಜಗದೀಶ್ ಪ್ಲಾನ್ ರೂಪಿಸಿದ್ರು. ಜೊತೆಗೆ 450 ಗ್ರಾಂನ ಪ್ಯಾಕೆಟ್ಗಳು ಹಾಗೂ 900 ಗ್ರಾಂನ ಪ್ಯಾಕೆಟ್ಗಳನ್ನ ಮಾರ್ಕೆಟ್ಗೆ ಬಿಡುಗಡೆ ಮಾಡಬೇಕು. 450 ಗ್ರಾಂ ಪ್ಯಾಕೆಟ್ ಯಾಕೆ ಕೇಳಿದ್ರೆ, ಚಿಕ್ಕ ಫ್ಯಾಮಿಲಿ ಇರುತ್ತೆ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಅವರಿಗೆ ಚಿಕ್ಕ ಪ್ಯಾಕೆಟ್ಗಳು ಸಾಕಾಗುತ್ತೆ. ಹಾಗೆ 900 ಗ್ರಾಂನ ಪ್ಯಾಕೆಟ್ಗಳು ದೊಡ್ಡ ಫ್ಯಾಮಿಲಿ ಅವರಿಗೆ ಅನುಕೂಲ ಆಗುತ್ತೆ. ಆ ರೀತಿಯಾಗಿ ಜನಾನುರಾಗಿಯಾಗಿ ಇದನ್ನ ಹೊರಗೆ ತರಬೇಕು ಅಂತ ಹೇಳಿ MK ಜಗದೀಶ್ ಪ್ಲಾನ್ ರೂಪಿಸಿದ್ರು. ಇವತ್ತು ನಂದಿನಿಗೆ ಅತಿ ಹೆಚ್ಚು ಲಾಭ ತಂದು ಕೊಡ್ತಾ ಇರುವಂತದ್ದು ಹಾಲು ಮಾತ್ರ ಅಲ್ಲ, ಹಾಲಿನ ಉಪ ಉತ್ಪನ್ನಗಳು, ಜೊತೆಗೆ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನೇನು ಮಾರುಕಟ್ಟೆಗೆ ಅವರು ತಂದಿದ್ದಾರೆ ಅದರಿಂದ ಲಾಭ ಆಗ್ತಾ ಇದೆ. ಕೇವಲ ನಂದಿನಿ ಹಾಲನ್ನ ಮಾತ್ರ ಮಾರಾಟ ಮಾಡಿದ್ರೆ ನಂದಿನಿ ಇವತ್ತು ಸರ್ವೈವ್ ಆಗುವಂತಹದ್ದು ಕಷ್ಟ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಹೊಸ ಹೊಸ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತರಬೇಕು. ಯಾಕೆಂದ್ರೆ ಎಲ್ಲ ಕಡೆಯಲ್ಲೂ ನಂದಿನಿ ಬೂತ್ ಇರುತ್ತೆ. ನೀವು ಅದಕ್ಕೋಸ್ಕರವಾಗಿ ಹೊಸದಾಗಿ ಮಾರ್ಕೆಟ್ ಅನ್ನು ರೂಪಿಸುವಂತಹ ಅವಶ್ಯಕತೆ ಇಲ್ಲ. ತಮ್ಮದೇ ನಂದಿನಿ ಬೂತ್ಗಳಲ್ಲಿ ಇದನ್ನ ಇಟ್ಟರೆ ಸಾಕು, ಮಾರಾಟ ಆಗುತ್ತೆ. ಯಾಕೆಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೆ ಎನ್ನುವಂಥದ್ದು ಜಗದೀಶ್ ಅವರ ಉದ್ದೇಶ ಆಗಿತ್ತು. ತುಂಬಾ ಟೇಸ್ಟಿಯಾಗೂ ಇರಬೇಕು, ಜೊತೆಗೆ ಹೆಲ್ದಿಯಾಗೂ ಇರಬೇಕು. ಅಂದ್ರೆ ಪೋಷಕಾಂಶ ಭರಿತವಾದಂತಹ
ಮಾಡುವಂತಹ ಹಿಟ್ಟನ್ನು ತಯಾರು ಮಾಡೋದಕ್ಕೆ KMFನ MD ಜಗದೀಶ್ ನಿರ್ಧಾರ ಮಾಡಿರ್ತಾರೆ. ಮೊದಲ ಹಂತದಲ್ಲಿ ಟೆಂಡರ್ ಕೂಡ ಕರೆಯಲಾಗಿತ್ತು. ಟೆಂಡರ್ನಲ್ಲಿ ಒಂದೇ ಕಂಪನಿ ಭಾಗಿಯಾಗುತ್ತೆ, ಹೀಗಾಗಿ ಟೆಂಡರ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇ ಹಂತದಲ್ಲಿ ಟೆಂಡರ್ ಕರೆಯಲಾಗಿತ್ತು. ಅಂತಿಮವಾಗಿ ಟೆಂಡರ್ ಕೂಡ ಫೈನಲ್ ಆಗಿ ಒಂದು ಕಂಪನಿ ಹಿಟ್ಟು ತಯಾರು ಮಾಡೋದಕ್ಕೆ ಇನ್ನೇನು ಆರಂಭಿಸಬೇಕಾಗಿತ್ತು. ಅಷ್ಟರಲ್ಲಿ ಸರ್ಕಾರ ಅದನ್ನು ತಡೆ ಹಿಡಿಯುತ್ತೆ. ಅಂದ್ರೆ KMFನ ಆಡಳಿತ ವರ್ಗ ಅದನ್ನು ತಡೆ ಹಿಡಿಯುತ್ತೆ. ಯಾಕೆ ಏನು ಅಂತ ಗೊತ್ತಾಗುವ ಮುಂಚೆಯೇ MK ಜಗದೀಶ್ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ. ಅವರಿಗೆ ಗೊತ್ತು ಗುರಿ ಇಲ್ಲದಂತೆ ವರ್ಗಾವಣೆ ಮಾಡಲಾಗಿದೆ. ಅವರಿಗೆ ಇನ್ನೊಂದು ಹುದ್ದೆಯನ್ನು ಕೂಡ ತೋರಿಸಿಲ್ಲ, ಹಾಗೆ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಜೊತೆಗೆ ಈ ಇಡ್ಲಿ ದೋಸೆ ಹಿಟ್ಟನ್ನು ತಯಾರು ಮಾಡುವಂತಹ ಇಡೀ ಯೋಜನೆಯನ್ನೇ ಕೈ ಬಿಡಲಾಗಿದೆ. ಇದೆಲ್ಲ ಆಗ್ತಿದ್ದಾಗೆ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಒಂದು ಟ್ವೀಟ್ ಮಾಡ್ತಾರೆ. ಇಲ್ಲಿ ಸರ್ಕಾರ ಲಾಬಿಗೆ ಮಣಿದಿದೆ. ಯಾರ ಲಾಬಿಗೆ? ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರುವಂತಹದ್ದು ಯಾವುದು? ID ಕಂಪನಿಯ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು. ನೀವು ನಂದಿನಿ ಬೂತ್ನಿಂದ ಹಿಡಿದು ಮಾಲ್ನವರೆಗೂ ಕೂಡ ಐಡಿಯ ದೋಸೆ ಹಿಟ್ಟು ಎಲ್ಲ ಕಡೆ ಸಿಗುತ್ತೆ. ಅಷ್ಟು ಫೇಮಸ್ ಆಗಿಬಿಟ್ಟಿದೆ. ಜನ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ID ಅಂತಂದ್ರೆ ಎಲ್ಲರೂ ಖರೀದಿ ಮಾಡ್ತಾರೆ. ಈ ಕಂಪನಿ ಕೇರಳ ಮೂಲದ ಮುಸ್ತಾಫಾ ಅನ್ನುವಂಥವರಿಗೆ ಸೇರಿದ್ದು. 2005ರಲ್ಲಿ ಮುಸ್ತಾಫಾ ಈ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಅವ್ರ ಜೊತೆಗೆ 4 ಜನ ಕಸಿನ್ಸ್ ಕೂಡ ಸೇರಿರ್ತಾರೆ. ಶಂಶುದ್ದೀನ್, ನಜೀರ್, ಜಾಫರ್, ನೌಶಾದ್ ಹೀಗೆ 4 ಜನ ತನ್ನ ಕಸಿನ್ಸ್ ಜೊತೆಗೆ ಸೇರ್ಕೊಂಡು ಮುಸ್ತಾಫಾ ಈ ಕಂಪನಿಯನ್ನ 2005ರಲ್ಲಿ ಸ್ಥಾಪನೆ ಮಾಡಿದ್ದು. ತುಂಬಾ ಫೇಮಸ್ ಆಗಿದೆ. ಆರಂಭದಲ್ಲೇನೋ 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ರಂತೆ. ಇವತ್ತು ಕಂಪನಿ ಯಾವ ಮಟ್ಟಿಗೆ ವ್ಯಾಪಿಸಿದೆ ಅಂತಂದ್ರೆ ಬೆಂಗಳೂರಿನ ಮೂಲೆ ಮೂಲೆಯನ್ನು ಅವರು ತಲುಪಿದ್ದಾರೆ. ಬೇರೆ ಬೇರೆ ನಗರಗಳಿಗೂ ಕೂಡ ಇವರು ವ್ಯಾಪಿಸಿದ್ದಾರೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ ವಾರ್ಷಿಕವಾಗಿ $270 ಮಿಲಿಯನ್ ಮೊತ್ತದ ವಹಿವಾಟನ್ನು ನಡೆಸ್ತಾರೆ. ಅಷ್ಟೊಂದು ಫೇಮಸ್ ಆಗಿದೆ ಈ ID ಫ್ರೆಶ್ ಫುಡ್. ಈಗ ನಂದಿನಿ ಬೂತ್ ನಲ್ಲೂ ಕೂಡ ಐಡಿಯ ದೋಸೆ ಮತ್ತು ಇಡ್ಲಿ ಹಿಟ್ಟೆ ಸಿಗುವಂತದ್ದು, ನಂದಿನಿ ಬ್ರ್ಯಾಂಡ್ ಇಲ್ಲದ ಕಾರಣದಿಂದಾಗಿ. ಒಂದು ವೇಳೆ ನಂದಿನಿ ಬ್ರ್ಯಾಂಡ್ ಏನಾದ್ರು ಬಂದಿದ್ದೆ ಆದ್ರೆ ನಂದಿನಿ ಬೂತ್ ಗಳಲ್ಲಿ ಜನ ನಂದಿನಿ ಬ್ರ್ಯಾಂಡ್ ಅನ್ನೇ ಖರೀದಿ ಮಾಡೋದಕ್ಕೆ ಶುರು ಮಾಡ್ತಾರೆ. ದೋಸೆ ಹಿಟ್ಟು ಅಂತಂದ್ರೆ ನಂದಿನಿದೇ ಸಿಗುತ್ತಲ್ಲ ಅಂತ ಜನ ಯೋಚನೆ ಮಾಡ್ತಾರೆ. ಹೀಗಾಗಿ ಇದಾಗಬಾರದು ಅಂತ ಹೇಳಿ ಸರ್ಕಾರ ಇದನ್ನು ತಡೆ ಹಿಡಿದಿದೆ. ಇಲ್ಲಿ ಮುಸ್ತಾಫಾ ಅವರ ಕಂಪನಿಯ ಲಾಬಿಗೆ ಸರ್ಕಾರ ಮಣಿದಿದೆ ಹೀಗಂತ ವಿಜಯೇಂದ್ರ ಒಂದು ಟ್ವೀಟ್ ಮಾಡ್ತಾರೆ. ಬಿಜೆಪಿಯವರು ಇವತ್ತು ಆರೋಪ ಮಾಡೋದಕ್ಕೂ ಶುರು ಮಾಡಿದ್ದಾರೆ. ಹಾಗಾದ್ರೆ ಸರ್ಕಾರ ಏನು ಇದಕ್ಕೆ ಉತ್ತರ ಕೊಡ್ತಾ ಇದೆ ನೋಡಿದ್ರೆ, ನಂದಿನಿ ಇಡ್ಲಿ ಹಿಟ್ಟನ್ನು ತರೋದಕ್ಕೆ ಹೊರಟಿದ್ದು ನಿಜ. ಆದ್ರೆ ನಮಗೆ ಇಡ್ಲಿ ಹಿಟ್ಟನ್ನು ತಯಾರು ಮಾಡುವಂತಹ ಘಟಕ ಇಲ್ಲ, ನಮ್ಮದೇ ಆದಂತಹ ಓನ್ ಘಟಕ ಇಲ್ಲ. ಈಗ ಹಾಲನ್ನ ಮಾಡ್ತೀವಿ, ತುಪ್ಪ ಮಾಡ್ತೀವಿ ಅಥವಾ ಇನ್ನೊಂದು ಪ್ರಾಡಕ್ಟ್ ಅನ್ನ ಮಾಡ್ತೀವಿ ಅಂತಂದ್ರೆ ಅದೆಲ್ಲವೂ ಕೂಡ ನಂದಿನಿಯ ಕಂಪನಿಯ ಅಥವಾ ನಂದಿನಿಯ ಫ್ಯಾಕ್ಟರಿಯಲ್ಲೇ ರೆಡಿ ಆಗುತ್ತೆ. ಇಡ್ಲಿ ಹಿಟ್ಟಿಗೆ ನಮಗೆ ಈ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ನಾವು ಬೇರೆ ಕಂಪನಿಗೆ ಟೆಂಡರ್ ಕೊಡಬೇಕಾಗುತ್ತೆ. ಈಗಾಗಲೇ ಹಸಿರು ಪ್ರಾಡಕ್ಟ್ ಅನ್ನುವಂತಹ ಕಂಪನಿಗೆ ಟೆಂಡರ್ ಕೊಡೋದಕ್ಕೆ ನಿರ್ಧಾರ ಆಗಿತ್ತು. ಆ ಕಂಪನಿಯವರು ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ತಾರೆ. ಅದನ್ನು ನಾವು ನಂದಿನಿಯ ಬ್ರ್ಯಾಂಡ್ ನಲ್ಲಿ ಮಾರುಕಟ್ಟೆಗೆ ಕೊಡ್ತೀವಿ. ಒಂದು ವೇಳೆ ಅಲ್ಲೇನಾದ್ರೂ ವ್ಯತ್ಯಾಸ ಆಗಿದ್ದೆ ಆದ್ರೆ, ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತಾದ್ರೆ ನಮಗೆ ಕೆಟ್ಟ ಹೆಸರು ಬರುತ್ತೆ. ನಂದಿನಿ ಬ್ರ್ಯಾಂಡ್ಗೆ ಕಳಂಕ ಬಂದ್ಬಿಡುತ್ತೆ. ಇವತ್ತು ನಂದಿನಿ ಬ್ರ್ಯಾಂಡ್ ತುಂಬಾ ಪ್ರಖ್ಯಾತಿಯನ್ನು ಗಳಿಸಿದೆ. ಹೀಗಾಗಿ ನಾವು ಈ ಯೋಜನೆಯನ್ನ ತಡೆ ಹಿಡಿದಿದ್ದೀವಿ ಅಂತ KMFನ ಅಧ್ಯಕ್ಷ ಭೀಮಾನಾಯಕ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂತಹ ಫ್ಯಾಕ್ಟರಿಯನ್ನು ತೆರೆದು ನಾವು ಇಡ್ಲಿ ಮತ್ತು ದೋಸೆ ಹಿಟ್ಟನ್ನ ಜನರಿಗೆ ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಭೀಮಾನಾಯಕ್ ಹೇಳಿದ್ದಾರೆ. ಮಿತ್ರರೇ, ಇಲ್ಲಿ ಆಡಳಿತ ಪಕ್ಷ ಏನ್ ಹೇಳ್ತಾ ಇದೆ, ನಾವು ಯಾರ ಲಾಬಿಗೂ ಮಣಿದಿಲ್ಲ, ಲಾಬಿ ಇದರಲ್ಲಿಲ್ಲ, ನಂದಿನಿ ಬ್ರ್ಯಾಂಡ್ ಅನ್ನ ಕಾಪಾಡುವಂತಹ ಉದ್ದೇಶದಿಂದ ನಾವು ಈ ಕೆಲಸ ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ ಏನು ಆರೋಪ ಮಾಡ್ತಾ ಇದೆ, ಇದರ ಹಿಂದೆ ID ಕಂಪನಿಯ ಲಾಬಿ ಇದೆ ಅಂತ. ಕೇರಳ ಮೂಲದ ಒಂದು ಕಂಪನಿಯ ಲಾಬಿಯಿಂದಾಗಿ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿದಿದೆ. ಇದೇ ಕಾರಣಕ್ಕಾಗಿ ನಂದಿನಿ MD ಆದಂತಹ ಜಗದೀಶ್ ಅವರನ್ನ ವರ್ಗಾವಣೆ ಮಾಡಿದೆ ಅಂತ. ಮಿತ್ರರೇ, ಇವತ್ತು ಇದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅನೇಕರು ಏನು ಹೇಳ್ತಾ ಇದ್ದಾರೆ, ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ನಿಜವಾದ ಸತ್ಯ ಯಾರದು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಕೆಲವೊಂದಷ್ಟು ಅಂಶಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಸರ್ಕಾರ ಲಾಬಿಗೆ ಮಣಿದಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಮಿತ್ರರೇ, ಬಿಜೆಪಿಯವರು ಯಾಕೆ ಈ ವಿಚಾರದಲ್ಲಿ ಅಗ್ರೆಸಿವ್ ಆಗಿದ್ದಾರೆ ಅಂತಂದ್ರೆ, ಈ ಹಿಂದೆ ನಂದಿನಿಯ ವಿವಾದ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದು 2023ರ ವಿಧಾನಸಭಾ ಚುನಾವಣೆ ವೇಳೆ. ಆ ವಿವಾದ ಏನು ಕೇಳಿದ್ರೆ, ಅಮಿತ್ ಶಾ ಎಲ್ಲೋ ಮಾತನಾಡುವಂತಹ ಸಂದರ್ಭದಲ್ಲಿ ಅಮೂಲ್ ಮತ್ತು ನಂದಿನಿಯ ಸಹಕಾರದ ಬಗ್ಗೆ ಮಾತನಾಡಿದ್ರು. ಯಾಕೆಂದ್ರೆ ಅಮಿತ್ ಶಾ ಕೇಂದ್ರದ ಸಹಕಾರಿ ಸಚಿವರು. ಹೀಗಾಗಿ ಅಮೂಲ್ ಮತ್ತು ನಂದಿನಿಯ ನಡುವೆ ಸಹಕಾರ ಏರ್ಪಡಬೇಕು ಅನ್ನುವ ಅರ್ಥದಲ್ಲಿ ಅವ್ರು ಮಾತನಾಡಿದ್ರು. ಆದ್ರೆ ಕಾಂಗ್ರೆಸ್ನವರು ಏನ್ ಬಿಂಬಿಸಿದ್ರು, ನಂದಿನಿಯನ್ನ ಅಮೂಲ್ ನಲ್ಲಿ ಮರ್ಜ್ ಮಾಡಿಬಿಡ್ತಾರೆ, ನಂದಿನಿ ಬ್ರ್ಯಾಂಡ್ ಅನ್ನ ತೆಗೆದು ಹಾಕಿಬಿಡ್ತಾರೆ, ಅಮೂಲ್ ಬಂದ್ಬಿಡುತ್ತೆ, ಹೀಗೆ ಅನೇಕ ರೀತಿಯಾಗಿ ಅಪಪ್ರಚಾರ ಮಾಡುವಂತಹ ಕೆಲಸ ಆಗಿತ್ತು. ಇದು ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಕೂಡ ಆಗಿತ್ತು. ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನಿಮ್ಗೆ ನಾನು ಆಗ್ಲೇ ಹೇಳಿದೆ, ನಂದಿನಿ ವಿಚಾರ ಅಂತಂದ್ರೆ ಭಾವನಾತ್ಮಕ ವಿಚಾರ. ನಮ್ಮ ರೈತರು ಅದನ್ನ ಭಾವನಾತ್ಮಕವಾಗಿ ನೋಡ್ತಾರೆ. ನಂದಿನಿ ಹೋಗ್ಬಿಟ್ಟು ಗುಜರಾತ್ನ ಅಮೂಲ್ನಲ್ಲಿ ಮರ್ಜ್ ಆಗುತ್ತೆ ಅಂತಂದ್ರೆ ಯಾರಾದರೂ ಒಪ್ಪೋದಕ್ಕೆ ಸಾಧ್ಯವಾ? ಕಾಂಗ್ರೆಸ್ ಆ ರೀತಿಯಾಗಿ ಪ್ರಚಾರ ಮಾಡಿತ್ತು. ಆನಂತರ ಬಿಜೆಪಿಯವರು ಏನ್ ಮಾಡಿದ್ರು ಗೊತ್ತಾ, ನಾವೇನಾದ್ರೂ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಈ ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ರಲ್ಲ, ಹಾಗೆ ನಾವು ಪ್ರತಿ ಮನೆಗೂ ನಂದಿನಿ ಹಾಲನ್ನು ಉಚಿತವಾಗಿ ಕೊಡ್ತೀವಿ, ಅರ್ಧ ಲೀಟರ್ ಹಾಲು ಕೊಡ್ತೀವಿ ಅಂತೆಲ್ಲ ಘೋಷಣೆ ಮಾಡಿದ್ರು. ಅವರ ಪ್ರಣಾಳಿಕೆಯಲ್ಲಿ ಅದು ಕೂಡ ಇತ್ತು. ಹೀಗೆ ನಂದಿನಿ ವಿಚಾರದಲ್ಲಿ ರಾಜಕೀಯ ಆರಂಭ ಆಗಿತ್ತು. ಈಗ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಿದೆ. ಯಾಕೆಂದ್ರೆ ಇಡ್ಲಿ ದೋಸೆ ಹಿಟ್ಟನ್ನು ತರೋದಕ್ಕೆ ಈ ಹಿಂದಿನ MD ಪ್ರಯತ್ನ ಮಾಡಿದ್ರು. ಅದಕ್ಕೋಸ್ಕರವಾಗಿ ಟೆಂಡರ್ ಕರೆದಿದ್ರು. ಎಲ್ಲದೂ ಪ್ರಕ್ರಿಯೆ ಫೈನಲ್ ಆಗಿತ್ತು. ಈ ಸಂದರ್ಭದಲ್ಲಿ MD ಅನ್ನು ಕೂಡ ವರ್ಗಾವಣೆ ಮಾಡಿ ಈ ಇಡೀ ಪ್ರಾಜೆಕ್ಟ್ಗೆ ಸರ್ಕಾರ ಎಳ್ಳು ನೀರು ಬಿಟ್ಟಿರುವಂತದ್ದು ಅನೇಕ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇದರ ಹಿಂದೆ ಮುಸ್ತಾಫಾ ನೇತೃತ್ವದ ID ಕಂಪನಿಯ ಲಾಬಿ ಇದೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಮುಂದಿದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಮಿತ್ರರೇ, ನಿಮಗೆ ಅನ್ಸುತ್ತೆ ಸರ್ಕಾರ ID ಕಂಪನಿಯ ಲಾಬಿಗೆ ಮಣಿದಿದೆ ಅಂತ ನಿಮಗೆ ಅನ್ಸುತ್ತಾ, ಅಥವಾ ಸರ್ಕಾರ ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಇಡ್ಲಿ ದೋಸೆ ಹಿಟ್ಟನ್ನು ತಯಾರಿಸುವಂತಹ ಯೋಜನೆಯಿಂದ ಹಿಂದಕ್ಕೆ ಸರಿದಿದೆ ಅಂತ ನಿಮ್ಗೆ ಅನ್ಸುತ್ತಾ?
ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.